ಕಾವೇರಿ, ಪಾಪ ಯದು ಎಷ್ಟು ಒಳ್ಳೆ ಹುಡುಗ. ಅವನ್ನ ಯಾಕಮ್ಮ ಕೆಲಸದಿಂದ ತೆಗ್ದು ಹಾಕ್ತೆ? ಅಮ್ಮ, ನೀನ್ ಈ ವಿಷಯಕ್ಕೆ ತಲೆ ಹಾಕ್ಬೇಡ. ಅದು ಹಾಗಲ್ಲಮ್ಮ, ಅವ್ನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಅದಕ್ಕೆ. ನೋಡಮ್ಮ, ಆಫೀಸ್ ಕೆಲಸನೇ ಬೇರೆ, ಪರ್ಸನಲ್ ವಿಷಯನೇ ಬೇರೆ, ಎರಡನ್ನೂ ಮಿಕ್ಸಪ್ ಮಾಡಬೇಡ. ಫ್ರೆಂಡೇ ಆದ್ರೂ ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಯದು ತಿದ್ಕೊಳಕ್ ಆಗದೆ ಇರೋಂಥ ಮಿಸ್ಟೇಕ್ ಮಾಡದ್ನ ಕಾವೇರಿ? ಹೌದು, ಅದ್ ಯಾವತ್ತಿಗೂ ಸರಿ ಮಾಡಕ್ ಆಗದೆ ಇರೋಂಥ ತಪ್ಪು. ಏನೇ ತಪ್ಪಾಗಿರ್ಲಿ ಅಮ್ಮ, ಆದ್ರೆ ನೀನು ಅವನ ಕೆಲಸದಿಂದ ತೆಗಿಬಾರ್ದಿತ್ತು. ಪಾಪ ಆ ಹುಡುಗ ನಿನ್ನ ಎಲ್ಲ ಕಷ್ಟ ಸುಖಕ್ಕೂ ನಿನ್ನ ಜೊತೆಯಾಗಿ ಬಂದು ನಿಂತಿದ್ದ. ನೀನು ಅವನ್ನ ದೂರ ಮಾಡಿದ್ದು ಅವನಿಗೆ ತುಂಬಾ ನೋವಾಗಿದೆ ಅನ್ಸುತ್ತೆ. ನೋಡಮ್ಮ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ವಿವೇಚನೆ ನನಗೂ ಇದೆ. ದಯವಿಟ್ಟು ನೀವು ಇದರಲ್ಲಿ ತಲೆ ಹಾಕ್ಬೇಡಿ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ಬೇಡಿ. ಮಾಡಿರೋ ಅಡ್ಗೆ ಎಲ್ಲ ಹಾಗೆ ಇದೆ. ಅವಳು ಊಟನೇ ಮಾಡ್ಲಿಲ್ವಲ್ಲಮ್ಮ? ಏಯ್, ಮೊದ್ಲೇ ಅವಳು ಖಾಲಿಯಾಗಿ ಹೋಗಿದ್ದಾಳೆ. ಇವಾಗ ಏನಾದ್ರೂ ಹೋಗೋಳನ್ನ ಊಟಕ್ಕೆ ಕರೆದ್ರೆ ಅಷ್ಟೇ. ನೋಡು, ನಿನ್ ಪಡಿಗೆ ನೀನು ಸುಮ್ಮನೆ ಇದ್ಬಿಡು. ಅವಳಿಗೆ ಸಮಾಧಾನ ಆದ್ಮೇಲೆ ಅವಳೇ ಊಟಕ್ಕೆ ಬರ್ತಾಳೆ. ನಾನಿವತ್ತು ಸ್ಪೆಷಲ್ ಅಡ್ಗೆ ಮಾಡಿದ್ದೆ. ಕಾವೇರಿ ಟೇಸ್ಟ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಅವಳಿಗೆ ಏನಾಯ್ತೋ ಏನೋ. ರೀ, ಯಾಕ್ರಿ ಇಷ್ಟು ಲೇಟಾಗಿ ಬರ್ತಿದ್ದೀರಾ? ಎಲ್ಲಿ ಹೋಗಿದ್ರಿ? ಏನ್ರಿ, ಯಾಕೆ ಲೇಟಾಗಿ ಬಂದ್ರಿ ಅಂತ ಕೇಳಿದ್ರೆ ಏನು ಹೇಳ್ತಾನೆ ಇಲ್ಲ. ಅಲ್ಲಿ ಮಹಾಚಂಡಿಕಾ ಹೋಮ ನಡೀತಾ ಇತ್ತು. ಮಹಾಮಂಗಳಾರತಿ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ನೀವ್ ಯಾವಾಗ್ರಿ ಇಷ್ಟು ದೊಡ್ಡ ದೈವ ಭಕ್ತರಾದ್ರಿ? ಮನೇಲಿ ಸಾಕ್ಷಾತ್ ದುರ್ಗಿ ಇರುವಾಗ ನಾವೆಲ್ಲ ಭಕ್ತರಾಗದೆ ಇರಕ್ಕಾಗತ್ತಾ? ನೀವೋ ಸರಿ ಸರಿ, ಪ್ರಸಾದ ಎಲ್ಲಿ? ಪ್ರಸಾದ ನಾನೇ ತಿಂದೆ. ಪ್ರಸಾದನ ನೀವೊಬ್ರೇ ತಿಂದ್ಬಿಟ್ರಾ? ಬುದ್ಧಿ ಇಲ್ವಾ ನಿಮ್ಗೆ? ಮನೆಗ್ ತಂದಿದ್ರೆ ನಾನು, ಅಮ್ಮ, ಕಾವೇರಿ ಎಲ್ರೂ ತಗೋತಿದ್ವಿ. ಪೂಜೆ ಮಾಡಿ ಪ್ರಸಾದ ಕೊಟ್ಟಿದ್ದೆ ಕಾವೇರಿ ಅಲ್ವಾ? ಅಯ್ಯಯ್ಯೋ, ಇವತ್ತು ಅಡ್ಗೆ ಬೇರೆ ಮಾಡಿದ್ದೆ. ಕಾವೇರಿನೂ ತಿಂದೆ ಹಾಗೆ ಹೋಗಿದ್ದಾಳೆ. ಇವ್ರಿಗಾದ್ರೂ ನಾನು ಸ್ಪೆಷಲ್ ಆಗಿ ಮಾಡಿರೋ ಅಡ್ಗೆನ ತಿನ್ನಿಸ್ಬೇಕು. ರೀ, ನಿಮ್ಗೊಂದು ಸರ್ಪ್ರೈಸ್. ಏನದು? ಇವತ್ತು ಸ್ಪೆಷಲ್ ಅಡ್ಗೆ ಮಾಡಿದ್ದೀನಿ. ಏನು ಸ್ಪೆಷಲ್ಲು? ಇವಾಗ ಹಲಸಿನಕಾಯಿ ಸೀಸನ್ ಅಲ್ವಾ, ಅದಕ್ಕೆ ಅದರದ್ದೇ ಹುಳಿ ಮಾಡಿದ್ದೀನಿ. ಹಲಸಿನಕಾಯಿ ಹುಳಿ? ಅಯ್ಯೋ, ಮಾಡಿರೋ ಹುಳಿಗೆ ಬಿರಿಯಾನಿ ರೇಂಜಿಗೆ ಬಿಲ್ಡಪ್ ಕೊಡ್ತೀಯ? ನಾನು ನಿಂತರ ಹುಳಿ ಹುಲ್ಲು ಎಲ್ಲ ತಿನ್ನಕ್ಕೆ ಗೊಡ್ಡೆಮ್ಮೆ ಅಲ್ಲ, ಗೊತ್ತಾಯ್ತಾ? ನೀನು ಹುಳಿನ ನೀನೇ ತಿಂದ್ಕೋ. ಮಾಡಿರೋ ಹುಳಿಗೆ ಬಾಡೂಟ ರೇಂಜಿಗೆ ಬಿಲ್ಡಪ್ ಕೊಡ್ತಾಳೆ. ಈ ಮನುಷ್ಯನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅನ್ಯಗ್ರಹ ಜೀವಿನೇ ಬರಬೇಕು ಅನ್ಸುತ್ತೆ. ಕೆಲವರು ಅಮಾವಾಸ್ಯೆ ಹುಣ್ಣಿಮೆಗೆ ಮಾತ್ರ ಚೇಂಜ್ ಆದ್ರೆ ಈ ಮನುಷ್ಯ ಗಳಿಗೆಗೂ ಚೇಂಜ್ ಆಗ್ತಾರೆ. ಏನ್ ಮನುಷ್ಯನೋ ಏನೋ, ಎಲ್ಲ ನನ್ನ ಕರ್ಮ. ಮಮ್ಮಿ, ನಾನು ಭಯ
ಭಯ ಪಟ್ರಾ? ನಿಧಿ ಪುಟ್ಟ, ನನಗೆ ಹೆದರ್ಸ್ತೀಯಾ? ಮಮ್ಮಿ, ನಾನು ಎಷ್ಟು ದೊಡ್ಡ ಡಾಲ್ ತಂದಿದ್ದೀನಿ. ವಾವ್, ತುಂಬಾ ಚೆನ್ನಾಗಿದೆ. ಮಾವನ್ ತಲೆ ತಿಂದ್ಯಾ? ಪ್ರೀತು ಕೊಡ್ಸಿದ್ನಾ? ಇದೆಲ್ಲ ಮಲ್ಲಿಕಾ ಅತ್ತೆ ಕೊಡ್ಸಿದ್ದು. ಹೌದಾ? ಮಲ್ಲಿಕಾ ಅತ್ತೆ ಕೊಡ್ಸಿದ್ಲಾ? ಹೌದಾ? ಸರಿ, ನೀನ್ ಡಾಲ್ ತಗೊಂಡೋಗಿ ಪ್ರೀತು ಜೊತೆ ಆಟ ಆಡ್ತಾ ಇರು. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಯ್ಯೋ ಮಮ್ಮಿ, ಪ್ರೀತು ಮಾಮನ ಆಟಾರ ಕರ್ದೆ. ತಲೆನೋವು ಅಂತ ಅಳ್ತಾ ಕೊಟ್ಟಿದ್ದಾರೆ. ತಲೆನೋವಿಗೆ ಅಳ್ತಾ ಇದ್ನಾ? ಸರಿ ನಿಧಿ, ನೀನ್ ಆಟ ಆಡ್ತಾ ಇರು. ನಾನು 1 ನಿಮಿಷದಲ್ಲಿ ಬರ್ತೀನಿ. ಓಕೆ ಜಾಣೆ. ಪ್ರೀತು, ಇಲ್ಲೊಬ್ಬನೇ ಕೂತ್ಕೊಂಡು ಏನೋ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ, ಅದು ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು, ಮುಗಿಸ್ತಾ ಇದ್ದೆ. ವರ್ಕ್ ಯಾವಾಗಲೂ ಇದ್ದಿದ್ದೆ. ಬಾ, ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡು. ಇಲ್ಲ ಅಕ್ಕ, ನನಗೆ ಯಾಕೋ ಮೂಡಿಲ್ಲ. ಪ್ರೀತು, ಅಳ್ತಾ ಇದೆಯಾ? ಏನಾಯ್ತು ಪ್ರೀತು? ವೈ ಆರ್ ಯು ಕ್ರೈಯಿಂಗ್? ಪ್ರೀತು, ರಿಲ್ಯಾಕ್ಸ್ ಪ್ರೀತು. ಯಾಕೋ, ಏನಾಯ್ತು? ಅಕ್ಕ, ಕಾವೇರಿ ಆ ಮದುವೆ ಪ್ರಪೋಸಲ್ನ ಒಪ್ಕೊಂಡಿದ್ದಾಳಕ್ಕ. ಕೂಲ್ ಪ್ರೀತು, ನೀನ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ಯಾ? ಅವಳನ್ನ ಯಾಕೆ ಇಷ್ಟೊಂದು ಮಿಸ್ ಮಾಡ್ತಾ ಇದ್ಯಾ? ನಿನ್ನಂತ ಹುಡುಗನ್ನ ಮಿಸ್ ಮಾಡ್ಕೊಂಡಿರೋದಕ್ಕೆ ಅವಳು ಅಳ್ತಾ ಇರಬೇಕು. ಲುಕ್ ಪ್ರೀತು, ನಾವು ಬೇಡ ಅನ್ನೋರು ನಮಗೂ ಬೇಡ. ಗಾಟ್ ಇಟ್? ಮೊದಲು ಆ ಕಾವೇರಿ ಗುಂಗಿಂದ ಆಚೆ ಬರೋದು ನೋಡು. ನೀನೇ ಅವಳನ್ನ ಅವಾಯ್ಡ್ ಮಾಡು. ಇಲ್ಲ ಅಂದ್ರೆ ಅವಳಷ್ಟೇ ಅಲ್ಲ, ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ನೀನ್ ಚೀಪ್ ಆಗೋಗ್ತೀಯ. ಕಾವೇರಿನ ಹೇಗಕ್ಕ ದೂರ ಮಾಡಲಿ? ಪ್ರೀತು, ನೀನ್ ಅವಳನ್ನ ದೂರ ಮಾಡದೆ ಹೋದ್ರೆ ಅವಳೇ ನಿನ್ನ ದೂರ ಮಾಡ್ತಾಳೆ. ಆವಾಗ ನಿನ್ ಪೇನ್ ಇನ್ನ ಜಾಸ್ತಿ ಆಗತ್ತೆ ಪ್ರೀತು. ಸ್ವಲ್ಪ ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಅವಳು ಇಲ್ಲದೆ ಇದ್ರೂ ನೀನ್ ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು. ನೀನ್ ಅವಳ ಸೆಲೆಕ್ಷನ್ಗಿಂತ ಬೆಸ್ಟ್ ಅನ್ನೋದನ್ನ ಪ್ರೂವ್ ಮಾಡಬೇಕು. ಅವಳು ನಿನ್ನಂತ ಹುಡುಗನ್ನ ಕಳ್ಕೊಂಡ್ಲಲ್ಲ ಅಂತ ಲೈಫ್ ಲಾಂಗ್ ರಿಪೆಂಟ್ ಮಾಡಬೇಕು. ಆಗ ಮಾತ್ರ ನಿನಗೆ ವ್ಯಾಲ್ಯೂ ಇರೋದು ಪ್ರೀತು. ನೋಡು ಪ್ರೀತು, ನೀನು ಕಾವೇರಿಗಿಂತ ಲೈಫಲ್ಲಿ ಬೆಟರ್ ಪೊಸಿಷನ್ ಅಲ್ಲಿ ಇದೆಯಾ. ಬಟ್ ಅವಳು ನಮ್ಮಿಂದ ಈಗಿರೋ ಪೊಸಿಷನ್ಗೆ ಬಂದಿದ್ದಾಳಷ್ಟೇ. ನಿನ್ನಂಥವನು ಕೇವಲ ಒಂದು ಹುಡುಗಿಗೋಸ್ಕರ ಕೊರಗಿ ನಿನ್ನ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ ಪ್ರೀತು. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಬಿ ಸ್ಟ್ರಾಂಗ್. ಡೋಂಟ್ ಕೇರ್ ಫಾರ್ ದ ಸಿಲಿ ಥಿಂಗ್ಸ್. ಓಕೆ?